ನಮಸ್ಕಾರ. ಈ ದಿವಸ ನಾನು ಡಾಕ್ಟರ್ ಎಚ್.ಎಲ್. ನಾಗೇಗೌಡರ ಪ್ರಸಿದ್ಧವಾದ ಕೃತಿ ಪ್ರವಾಸಿ ಕಂಡ ಇಂಡಿಯಾ ಇದರ 8ನೇ ಸಂಪುಟದಿಂದ ಆಯ್ಕೆ ಮಾಡಿದಂತಹ ಒಂದು ಪ್ರಸಂಗವನ್ನು ನಾನು ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಎಚ್.ಎಲ್. ನಾಗೇಗೌಡರು ಕನ್ನಡ ನಾಡಿನಲ್ಲಿ ಎಲ್ಲರಿಗೂ ಚಿರಪರಿಚಿತರು. ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಹೋಗುವಾಗ ರಾಮನಗರದ ಬಳಿ ಇರುವಂತಹ ಜನಪದ ಲೋಕದ ನಿರ್ಮಾತೃಗಳು ನಮ್ಮ ಎಚ್.ಎಲ್. ನಾಗೇಗೌಡರು. ಇಡೀ ನಮ್ಮ ಹಳೆ ಮೈಸೂರಿನ ಜನಪದ ಲೋಕವೇ ಅಲ್ಲಿದೆ. ನಂತರ ಅವರು ರಾಜ್ಯದ ಹಿರಿಯ ಅಧಿಕಾರಿಗಳಾಗಿದ್ದರು. ಡೆಪ್ಟಿ ಕಮಿಷನರ್ ಆಗಿ, ಡಿವಿಷನಲ್ ಕಮಿಷನರ್ ಆಗಿ ನಿವೃತ್ತಿ ಹೊಂದಿದರು. ಆದರೂ ಅವರನ್ನು ಗುರುತಿಸೋದು ಒಬ್ಬ ಜನಪದ ತಜ್ಞನಾಗಿ, ಒಬ್ಬ ಇತಿಹಾಸಕಾರನಾಗಿ. ಇತಿಹಾಸಕಾರ ಅಂದರೆ ಅವರು ಮಾಡಿರುವಂತಹ ಒಂದು ಕೆಲಸ ಏನಿದೆ, ಈ ಪ್ರವಾಸಿ ಕಂಡ ಇಂಡಿಯಾ ಭಾರತಕ್ಕೆ ಭೇಟಿ ನೀಡಿದಂತಹ ಸುಮಾರು 2000 ವರ್ಷಗಳಿಂದ ಭೇಟಿ ನೀಡಿದಂತಹ ಪ್ರವಾಸಿಗರು ಈ ದೇಶದಲ್ಲಿ ಏನನ್ನು ನೋಡಿದ್ದಾರೆ, ಏನನ್ನು ದಾಖಲಿಸಿದ್ದಾರೆ ಅನ್ನೋದನ್ನ ಅವರು ಪ್ರವಾಸಿ ಕಂಡ ಇಂಡಿಯಾ ಎನ್ನುವ 8 ಸಂಪುಟಗಳಲ್ಲಿ ಅದನ್ನು ದಾಖಲಿಸಿದ್ದಾರೆ. ಸುಮಾರು 4000 ಪುಟಗಳಿದೆ. 4000 ಪುಟಗಳ ಈ 8 ಸಂಪುಟಗಳಿದೆ. ಈ ದಿನ ನಾನು 8ನೇ ಸಂಪುಟದಲ್ಲಿ ಇರುವಂತಹ ಡಾಕ್ಟರ್ ಮುಸಿಲ್ ಹಾಲ್ ಎನ್ನುವಾತ ನಮ್ಮ ಮೈಸೂರು ಪ್ರಾಂತ್ಯಕ್ಕೆ ಭೇಟಿ ನೀಡಿರ್ತಾನೆ 1812ರಲ್ಲಿ. ಆತ ಇಲ್ಲಿಗೆ ಬಂದಿದ್ದಾಗ ಇಲ್ಲಿ ನವರಾತ್ರಿ ಉತ್ಸವ ನಡೀತಾ ಇರ್ತದೆ, ದಸರೆ ಹಬ್ಬ ಇರುತ್ತೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನಕ್ಕೆ ಆತ ಹೋಗ್ತಾನೆ. ಆ ದಸರಾದಲ್ಲಿ ಏನನ್ನ ನೋಡಿದ ಅನ್ನೋದನ್ನ ಆತ ದಾಖಲಿಸಿದ್ದಾನೆ. ಮುಸಿಲ್ ಹಾಲ್ ಒಬ್ಬ ನಾವಿಕ, ಕ್ಯಾಪ್ಟನ್, ಹಡಗಿನ ಕ್ಯಾಪ್ಟನ್. ಅವರ ತಂದೆ ಜಾನ್ ಹಾಲ್ ಅವರು ಸಹ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ. ಫ್ರಾನ್ಸಿನ ನೆಪೋಲಿಯನ್ ಸಹಪಾಠಿಯಾಗಿರ್ತಾರೆ. ಆಗಿನ್ನೂ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ಗೆ ಯುದ್ಧ ಇರಲಿಲ್ಲ ಅಂತ ಕಾಣುತ್ತೆ. ಯುದ್ಧ ಮುಗಿದೋಗಿರುತ್ತೆ. ಸಹಪಾಠಿ ಅಂಥದ್ರಲ್ಲಿ ನಮ್ಮ ಮುಸಿಲ್ ಹಾಲ್ ಭಾರತಕ್ಕೆ ಬರ್ತಾನೆ. ಮೊದಲು ಬಾಂಬೆಗೆ ಬರ್ತಾನೆ, ಮುಂಬೈಗೆ ಬರ್ತಾನೆ. ಅಲ್ಲಿಂದ ಶ್ರೀಲಂಕಾಗೆ ಹೋಗ್ತಾನೆ. ಶ್ರೀಲಂಕಾದಿಂದ ಪುನಃ ಮೈಸೂರು ಪ್ರಾಂತ್ಯಕ್ಕೆ ಬರ್ತಾನೆ. ಇಲ್ಲಿ ನಂದಿ ಬೆಟ್ಟಕ್ಕೆ ಹೋಗ್ತಾನೆ. ಮತ್ತೆ ರಸ್ತೆ ಮಾರ್ಗದಲ್ಲಿ ಪುನಃ ಆತ ಮುಂಬೈಗೆ ಹೋಗ್ತಾನೆ. ನೋಡೋಣ ಏನು ಬರ್ತಿದ್ದಾನೆ ಅಂತ. ಶ್ರೀರಂಗಪಟ್ಟಣಕ್ಕೆ 10 ಮೈಲಿ ದೂರದಲ್ಲಿರುವ ಮೈಸೂರಿನಲ್ಲಿ ರೆಸಿಡೆಂಟರ ನಿವಾಸವಿದೆ. ನಾವು ಟಿಪ್ಪುವಿನಿಂದ ಮೈಸೂರನ್ನು ಗೆದ್ದುಕೊಂಡ ಮೇಲೆ ರಾಜ್ಯಭಾರವನ್ನು ಮೊದಲು ಅದನ್ನು ಆಳುತ್ತಿದ್ದ ಹಿಂದೂ ರಾಜನಿಗೆ ವಹಿಸಿಕೊಟ್ಟೆವು. ಆದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಶ್ರೀರಂಗಪಟ್ಟಣವನ್ನು ನಮ್ಮ ವಶದಲ್ಲಿಟ್ಟುಕೊಂಡು ಅಲ್ಲಿ ಸೈನ್ಯವನ್ನಿಟ್ಟು ಬ್ರಿಟಿಷ್ ಬಾವುಟವನ್ನು ಹಾರಿಸಿಕೊಂಡು ಬಂದೆವು. ಅಲ್ಲದೆ ರಾಜನ ಖರ್ಚಿನಲ್ಲಿ ನೇಟಿವ್ ಜನರು, ಬ್ರಿಟಿಷರು ಇದ್ದ ಸಾವಿರಾರು ಸಿಪಾಯಿಗಳುಳ್ಳ ಸೈನ್ಯವನ್ನು ಕಂಪನಿ ಹೊಂದಿತ್ತು. ಆದರೆ ಕಂದಾಯ ವಸೂಲಿ, ನ್ಯಾಯಾಡಳಿತ, ಅಧಿಕಾರ ಸ್ಥಾನಗಳಿಗೆ ನೇಮಕ ಮತ್ತಿತರ ಸಣ್ಣ ಪುಟ್ಟ ಆಡಳಿತಗಳನ್ನೆಲ್ಲ ರಾಜನಿಗೆ ಬಿಡಲಾಗಿತ್ತು. ಸಣ್ಣ ಪುಟ್ಟ ಅಂದ್ರೆ ಸುಮಾರು 21 ಕರಾರುಗಳನ್ನ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಟಿಪ್ಪು ಸತ್ತ ನಂತರ ಮೈಸೂರು ಸಂಸ್ಥಾನಕ್ಕೆ ರಾಜ್ಯವನ್ನು ಕೊಡೋದ್ರಲ್ಲಿ ಸುಮಾರು 21 ಷರತ್ತು, ಪ್ರಮುಖವಾದ 21 ಷರತ್ತುಗಳನ್ನು ಹಾಕಿರ್ತಾರೆ. ಆ ಷರತ್ತುಗಳಲ್ಲಿ ಅರಮನೆಗೆ ಸುಣ್ಣ ಬಣ್ಣ ಹೊಡಿಬೇಕಾದ್ರೂ ಬ್ರಿಟಿಷರ ಪರ್ಮಿಷನ್ ಬೇಕಾಗ್ತದೆ. ಅಷ್ಟೊಂದು ಷರತ್ತುಗಳು ಅದರಲ್ಲಿರ್ತದೆ. ರೆಸಿಡೆಂಟರ ಹಾಗೂ ರಾಜನ ಸ್ನೇಹ ನಾಯಿ ಬೆಕ್ಕುಗಳ ಸ್ನೇಹದಂತೆ ಇದ್ದರೂ ಅದನ್ನು ತೋರಿಸಿಕೊಳ್ಳದೆ ಅನ್ಯೂನ್ಯತೆಯಿಂದ ಇರುವಂತೆ ನಟಿಸುತ್ತಿದ್ದರು. ದಸರಾ ಹಬ್ಬದ ವೇಳೆಗೆ ನಾನು ಮೈಸೂರು ತಲುಪಿದ್ದು ನನ್ನ ಅದೃಷ್ಟವೆಂದೇ ಹೇಳಬೇಕು.
ದಸರಾ ಎಂಬ ಪದಕ್ಕೆ 10 ಎಂದರ್ಥ. ಆದರೆ ಹಿಂದೂಗಳು ಅದನ್ನು 9 ರಾತ್ರಿ ಅಥವಾ ನವರಾತ್ರಿ ಎಂದು ಕರೆಯುತ್ತಾರೆ. ನಾನು ಇಲ್ಲಿಗೆ ಬಂದಾಗ ಈ ಹಬ್ಬದ ಮೊದಲ 4 ದಿನ ಆಗಲೇ ಮುಗಿದಿದ್ದವು. ಆದರೂ ಇನ್ನುಳಿದ 5 ದಿನಗಳಲ್ಲಿ ನನಗೆ ತೃಪ್ತಿಯಾಗುವಷ್ಟು ನೋಡಿದೆ. ಮೈಸೂರು ಕೋಟೆಯೊಳಗೆ ರಾಜನ ಅರಮನೆ ಇದೆ. ರೆಸಿಡೆಂಟರ ನಿವಾಸವು ಅರಮನೆಯಿಂದ ಅರ್ಧ ಮೈಲಿ ದೂರದಲ್ಲಿದೆ. ರೆಸಿಡೆಂಟರು ಅವರ ಪರಿವಾರವು ಸಾಮಾನ್ಯವಾಗಿ 4 ಗಂಟೆಗೆ ಅರಮನೆಯಿಂದ ಹೊರಡಬೇಕು ದಸರಾ ನೋಡೋದಕ್ಕೆ. ಆದರೆ ರಾಜನ ಕಡೆಯಿಂದ ಒಬ್ಬರು ಬಂದು ಹೊರಡಬಹುದು ಎಂದು ಹೇಳುವವರಿಗೆ ಹೊರಡುವಂತಿಲ್ಲ. ನಾವು ಸುದ್ದಿ ಬಂದ ತಕ್ಷಣ ಅರಮನೆಯಿಂದ ರೆಸಿಡೆಂಟರ ನಿವಾಸದಿಂದ ಪಲ್ಲಕ್ಕಿಯಲ್ಲಿ ಅರಮನೆಗೆ ಬಂದವು. ಪಲ್ಲಕ್ಕಿ ಹೊತ್ತುವರು ಕೂಗುತ್ತಾ ಓಡುತ್ತಿದ್ದರು. ಸುಮಾರು 50 ಜನರು 15 ಅಡಿ ಉದ್ದದ ಭರ್ಜಿಗಳನ್ನು ಹಿಡಿದು ಹಿಂದೆ ಬರುತ್ತಿದ್ದರು. ಎಲ್ಲರಿಗೂ ಮೊದಲು ಕೊಂಬು ಕಹಳೆಗಳನ್ನು ಊದುತ್ತಾ ರೆಸಿಡೆಂಟರು ಬರುತ್ತಿದ್ದಾರೆ ಎಂದು ಸೂಚನೆ ಕೊಡುತ್ತಿದ್ದರು. ಕೊಂಬಿನ ಕೂಗಿಯು ಕಿವಿಗಳಿಗೆ ತುಂಬಾ ಕರ್ಕಶವಾಗಿತ್ತು. ಕೋಟೆಯ ಹೆಬ್ಬಾಗಿಲ ಬಳಿ ಸುಮಾರು 20 ಪಲ್ಲಕ್ಕಿಗಳು ಜಮಾಯಿಸಿದವು. ನಾನು ಮುಂದೆ ತಾನು ಮುಂದೆ ಎಂದು ನುಗ್ಗುವ ಪ್ರಯತ್ನ ನಡೆಯಿತು. ಕಿರಿದಾದ ಬೀದಿಯ ಕಾರಣ 3 ಪಲ್ಲಕ್ಕಿಗಳು ಒಂದರ ಪಕ್ಕದಲ್ಲಿ ಒಂದು ಸಾಗಬೇಕಾಯಿತು. ನಾವಲ್ಲದೆ ರೆಸಿಡೆಂಟರ ಅಂಗರಕ್ಷಕ ದಳ ಮತ್ತು 100 ನಾಟಿ ಕುದುರೆ ಸವಾರರು ಧೂಳೆಬ್ಬಿಸುತ್ತಾ ಕೂಗುತ್ತಾ ಒಬ್ಬರ ಮೇಲೊಬ್ಬರು ಬೀಳುತ್ತಾ ಬರುತ್ತಿದ್ದರು. ನಾಟಿ ಕುದುರೆ ಸವಾರರು ಅಂದ್ರೆ ನೇಟಿವ್, ಸ್ಥಳೀಯ ಕುದುರೆ ಸವಾರರು. ಗದ್ದಲೋ ಗದ್ದಲ. ಧೂಳು ಹತ್ತಿರದಲ್ಲೇ ಇದ್ದ ದೇವಸ್ಥಾನದ ಶಿಖರದವರೆಗೂ ಏರಿತ್ತು. ಕೋಟೆಯ ಬಾಗಿಲು ದಾಟಿ ಅರಮನೆಯ ಮುಂದಿನ ಅಂಗಳಕ್ಕೆ ಹೋದರೆ ಅಲ್ಲಿ ಜನವೋ ಜನ. ಕಾಡು ಪ್ರಾಣಿಗಳ ಅಖಾಡದ ಹಗ್ಗದ ಸುತ್ತ ಜನ ತುಂಬಿದ್ದರು. ಜನ ಒಬ್ಬರ ಮೇಲೊಬ್ಬರು ಬೀಳುತ್ತಿದ್ದರು. ನಮ್ಮ ಪಲ್ಲಕ್ಕಿ ಹೊರುವವರಲ್ಲಿಯೇ ಪೈಪೋಟಿ. ಹಾಗೆ ಮಾಡುವಾಗ ಅಕ್ಕಪಕ್ಕ ನಿಂತಿದ್ದ ಸಿಪಾಯಿಗಳೇ ಕೆಳಕ್ಕೆ ಬಿದ್ದರು. ಇಂಥ ಸಂದರ್ಭದಲ್ಲಿ ನಾವು ನಗದೆ ಇರಲಾಗಲಿಲ್ಲ. ಅರಮನೆಯ ಮುಂಭಾಗವನ್ನು ಕಷ್ಟಪಟ್ಟು ತಲುಪಿ ಪಲ್ಲಕ್ಕಿಯಿಂದ ಹೊರಬಂದವು. ನಮ್ಮ ಬಟ್ಟೆಗಳ ಮೇಲೆ ಮಿಲ್ಲಿನಲ್ಲಿ ಕೆಲಸ ಮಾಡುವ ಜನರ ಮೈ ಮೇಲೆ ಕುಳಿತಂತೆ ಧೂಳು ತುಂಬಿತ್ತು. ಮೆಟ್ಟಲು ಬಳಿ ದಿವಾನರಾದ ರಾವ್ ಮತ್ತು ಇನ್ನೊಬ್ಬ ಉನ್ನತಾಧಿಕಾರಿ ನಮ್ಮ ರೆಸಿಡೆಂಟರನ್ನು ಸ್ವಾಗತಿಸಿದರು. ಅರ್ಧ ಇಲ್ಲಿಯ ಪದ್ಧತಿ, ಇನ್ನರ್ಧ ಇಂಗ್ಲಿಷ್ ಪದ್ಧತಿಯಂತೆ ಇಲ್ಲಿ ಮೊದಲು ಸಲಾಂ ಮಾಡಿ ಆಮೇಲೆ ಕೈ ಕುಲುಕಬೇಕು. ಹಾಗೆಯೇ ಮಾಡಲಾಯಿತು. ನಮ್ಮನ್ನೆಲ್ಲ ಸ್ವಾಗತಿಸಿದ ಮೇಲೆ ರೆಸಿಡೆಂಟರು ಮತ್ತು ದಿವಾನರು ಜೊತೆ ಜೊತೆಯಾಗಿ ಮುಂದೆ ಸಾಗಿದರು. ಇವರಿಬ್ಬರೇ ರಾಜ್ಯದ ಆಗುಹೋಗುಗಳನ್ನು ನೋಡಿಕೊಳ್ಳುವ ಪ್ರಮುಖ ವ್ಯಕ್ತಿಗಳು. ನಾವು ನಮ್ಮ ಅಂತಸ್ತಿಗೆ ತಕ್ಕಂತೆ ಮೆಟ್ಟಲು ಹತ್ತಿ ಮೇಲೆ ಹೋಗಿ ಕುಳಿತೆವು. ಮೇಲೆ ಉದ್ದವಾದ ಮೊಗಸಾಲೆ ಇತ್ತು. ಇದು ಅರಮನೆಯ ಮುಂದಿನ ಅಂಗಳದ ಕಡೆಗೆ ತೆರೆದಿತ್ತು. ತಗ್ಗಾದ ಮೇಲ್ಛಾವಣಿಯನ್ನು ಕಂಬಗಳ ಸಾಲು ಹೊತ್ತಿತ್ತು. ಮೇಲ್ಛಾವಣಿಯನ್ನು ಭವ್ಯವಾಗಿ ಗಿರೀಟು ಮಾಡಿದ್ದರು. ಹೂವುಗಳು ಚಿತ್ರಿಸಿದ್ದರು. ಇದಕ್ಕೆ ತಕ್ಕಂತೆ ನಮ್ಮ ಕೆಳಗೆ ಬಹು ಸೊಗಸಾದ ಹತ್ತಿಯ ಜಮಖಾನಗಳನ್ನು ಹಾಸಿದ್ದರು. ಅಷ್ಟು ಚಂದದ ಜಮಖಾನಗಳ ಮೇಲೆ ಹೇಗಪ್ಪ ಕಾಲಿಡುವುದು ಎಂದು ನಮಗೆ ಅನಿಸಿತು. ಮುಂಭಾಗದ ಸಾಲಿನ ಮಧ್ಯೆ ಮಹಾರಾಜರಾದ ಕೃಷ್ಣರಾಜ ಒಡೆಯರು ಚಿನ್ನ, ಬೆಳ್ಳಿ ಮತ್ತು ದಂತದಿಂದ ಮಾಡಿದ ಭವ್ಯವಾದ ಸಿಂಹಾಸನದಲ್ಲಿ ಮಂಡಿಸಿದ್ದರು. ಈ ಸಿಂಹಾಸನದ 4 ಮೂಲೆಗಳಲ್ಲಿ 4 ಥಳಥಳಿಸುವ ಕಂಬಗಳಿದ್ದವು. ಈ 4 ಕಂಬಗಳು ಮುತ್ತು ರತ್ನಗಳ ಅಲಂಕಾರ ಮಾಡಲಾಗಿತ್ತು. 4 ಕಂಬಗಳ ಮೇಲೆ ಚಿನ್ನ, ಬೆಳ್ಳಿಯ ಸೆರಿಗೆಗಳಿಂದ ಅಲಂಕೃತವಾದ ಛತ್ರಿ ರಾರಾಜಿಸುತ್ತಿತ್ತು. ಅದರ ತುದಿಯಲ್ಲಿ ಪಕ್ಷಿಯೊಂದು ಮಿರುಗುತ್ತಿತ್ತು. ಅದನ್ನು ನಮ್ಮ ಕಣ್ಣು ಕೋರೈಸುವ ಮಟ್ಟಿಗೆ ಅಲಂಕಾರ ಮಾಡಲಾಗಿತ್ತು. ಅದರ ಮೈ ರತ್ನ ಖಚಿತವಾಗಿತ್ತು. ಅದರ ಕಣ್ಣುಗಳಿಗೆ ಬೇರೆಲ್ಲ ವಜ್ರಗಳನ್ನು ಮೀರಿಸುವ, ನಮ್ಮ ಕಣ್ಣನ್ನು ಚುಚ್ಚುವಷ್ಟು ಮಿರುಗುವ 2 ಬೆಲೆಬಾಳುವ ವಜ್ರಗಳಿಂದ ಅದನ್ನು
ಅಲಂಕರಿಸಿದ್ದು. ಮಹಾರಾಜರ ಮೈಮೇಲಿದ್ದ ಒಡವೆಗಳಂತೂ ಹೇಳುತ್ತಿರದು. ಇಂಗ್ಲೆಂಡಿನ ರ್ಯಾಂಡಲ್ ಮತ್ತು ಬ್ರಿಡ್ಜ್ ಅಂಗಡಿಗಳಲ್ಲಿಯೂ ಇಷ್ಟು ಒಡವೆಗಳು ದೊರೆಯಲಾರವು. ಒಬ್ಬ ವ್ಯಕ್ತಿಯ ಮೇಲೆ ಇಷ್ಟೊಂದು ಆಭರಣಗಳು ಇರುವುದನ್ನು ನಾನು ಕಂಡೇ ಇರಲಿಲ್ಲ ಎನ್ನಬಹುದು. ಮಹಾರಾಜರ ಪೇಟದಲ್ಲಿ ವಜ್ರಗಳ ಸಾಲುಗಳೇ ಇದ್ದವು. ಅವು ಬಹು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು. ಕಟಲಾನಿ ಎಂಬ ಮಹಾರಾಣಿಯ ಹಣೆಯನ್ನು ಅಲಂಕರಿಸಿದ್ದ 10,000 ಗಿನಿ ಬೆಲೆಯ 2ರಷ್ಟು ಬೆಲೆಯ ವಜ್ರಗಳು ಮಹಾರಾಜರ ಪೇಟದಲ್ಲಿದ್ದವು ಎನ್ನಬಹುದು. ರಾಜನ ಪೇಟದ ಬಲಗಡೆ ಸಿಕ್ಕಿಸಿದ ಅಂಕುಡೊಂಕಾದ ಚಿನ್ನದ ಪೀಠದಿಂದ ಒಂದು ಹಿಡಿಯಿಂದ ಹಿಡಿಯಲಾರದಷ್ಟು ಮುತ್ತುಗಳ ಗೊಂಚಲು ನೇತಾಡುತ್ತಿತ್ತು. ಇಷ್ಟೇ ಅಲ್ಲ, ರಾಜನ ಕೊರಳಿಗೂ ಭುಜಗಳಿಗೂ ಮುತ್ತು ರತ್ನಗಳ ಅಲಂಕಾರ ಮಾಡಿದ್ದರು. ಕಿವಿಗಳಲ್ಲಿ ಅಪರಂಜಿಯಿಂದ ಮಾಡಿದ 3 ಅಂಗುಲ ಅಗಲದ ಕರ್ಣ ಕುಂಡಲಗಳು ನೇತಾಡುತ್ತಿದ್ದವು. ಅವುಗಳಿಗೆ ಮಾಣಿಕ್ಯದ ಹರಳುಗಳನ್ನು ಹದಿದಿದ್ದರು. ಬೇರೆಲ್ಲ ಒಡವೆಗಳಿಗಿಂತ ಹೆಚ್ಚಾಗಿ ಇವು ಕಣ್ಣು ಕೋರೈಸುತ್ತಿದ್ದವು. ರಾಜನ ಎಡಗೈಗೆ ಮುಂಗೈಯಿಂದ ಹಿಡಿದು ತೋಳಿನವರಿಗೆ ಅಗಲವಾದ ಚಿನ್ನದ ತಗಡನ್ನು ತೊಡಿಸಲಾಗಿತ್ತು. ಇದರ ಉದ್ದೇಶವೇನೋ ನಮಗೆ ತಿಳಿಯಲಿಲ್ಲ. ದರ್ಬಾರಿನಲ್ಲಿ ಕುಳಿತ ರಾಜನ ಕಿರೀಟ ಮತ್ತು ವಸ್ತ್ರಗಳು ಒಂದೊಂದು ದಿನ ಒಂದೊಂದು ತರಹ ಇರುತ್ತಿದ್ದವು. ಒಂದು ದಿನ ಅವನ ಅಂಗಿ ಕೆಂಪು ಚುಕ್ಕಿಯ ಬಿಳಿ ಬಟ್ಟೆಯದ್ದಾಗಿದ್ದರೆ, ಇನ್ನೊಂದು ದಿನ ಅದು ಪೂರ್ತ ಕೆಂಪು ಬಣ್ಣಕ್ಕಿರುತ್ತಿತ್ತು. ಮತ್ತೊಂದು ದಿನ ಜರತಾರಿ ಬಟ್ಟೆಯಿಂದಾಗಿರುತ್ತಿತ್ತು. ಆದರೆ ಆಭರಣಗಳ ಎಲ್ಲಾ ದಿನ ಒಂದೇ ತರ ಇದ್ದಂತೆ ಇದ್ದವು. ಇದು ಮೊದಲನೇ ದಿನ ನೋಡಿದ್ದಾತ. ಇನ್ನು 2, 3, 4ನೇ ದಿನ ಬೇರೆ ಬೇರೆ ತರ ಇದೆ. ಪೈಲ್ವಾನರು ಕುಸ್ತಿ, ಪ್ರಾಣಿಗಳ ಕಾಳಗ, ಕುರಿ ಕಾಳಗ, ಇದೆಲ್ಲ ಇದೆ. ಬಿಸಿಲ್ ಹಾಲ್ ಪ್ರತಿಯೊಂದನ್ನು ಬಹಳ ಸೂಕ್ಷ್ಮವಾಗಿ ಗುರುತಿಸಿ ಅದನ್ನು ದಾಖಲಿಸಿದ್ದಾನೆ. ಅವನು ಮುಂಬೈ ಪಟ್ಟಣದ ಬಗ್ಗೆ ಹೇಳ್ತಾನೆ. ಇಲ್ಲಿಯ ಜನಸಂಖ್ಯೆ ಅಂದ್ರೆ 1813ರಲ್ಲಿ ಇಲ್ಲಿಯ ಜನಸಂಖ್ಯೆ ಸುಮಾರು 2 ಲಕ್ಷ. ಪ್ರಪಂಚದ ಎಲ್ಲಾ ಭಾಷೆ ಮಾತಾಡುವ ಜನ ಇಲ್ಲಿ ಇದ್ದಾರೆ. ಮತ್ತು ಇಲ್ಲಿಯ ಒಂದು ವ್ಯಾಪಾರಸ್ಥರಿದ್ದಾರೆ. ಅವರು ಯಾರದೋ ಒಂದು ನಯಾ ಪೈಸೆಯನ್ನ ತಗೊಳ್ಳೋದಿಲ್ಲ, ಮೋಸದಿಂದ ತಗೊಳ್ಳೋದಿಲ್ಲ. ಹಾಗೆಯೇ ಯಾರಿಗೂ ಒಂದು ನಯಾ ಪೈಸೆಯನ್ನು ಕೊಡುವುದಿಲ್ಲ. ಲೆಕ್ಕಾಚಾರದಲ್ಲಿ ಬಹಳ ಅವರು ಪ್ರಸಿದ್ಧರು, ಬಹಳ ಅಚ್ಚುಕಟ್ಟಾಗಿ ಲೆಕ್ಕ ಇಡ್ತಾರೆ ಅಂತ ಅವನು ಹೇಳಿದ್ದಾನೆ. ಮತ್ತೆ ಈತ ತಿರುಗಾಡಿದೆಲ್ಲ ಪಲ್ಲಕ್ಕಿಗಳಲ್ಲಿ, ಸಾರೋಟ್ನಲ್ಲಿ ತಿರುಗಾಡಿಲ್ಲ. ಎಲ್ಲಿ ನಮ್ಮ ಶ್ರೀಲಂಕಾಕ್ಕೆ ಬರ್ತಾನೆ, ಅಲ್ಲಿಂದ ಭಾರತಕ್ಕೆ ಬರ್ತಾನೆ, ಮೈಸೂರು ಸಂಸ್ಥಾನಕ್ಕೆ ಬರ್ತಾನೆ, ಮೈಸೂರು ಸಂಸ್ಥಾನದಿಂದ ಮುಂಬೈಗೆ ಹೋಗ್ತಾನೆ. ಇದೆಲ್ಲ ಪಲ್ಲಕ್ಕಿಗಳಲ್ಲಿ ಹೋಗಿದ್ದು, ಹೊತ್ಕೊಂಡು ಹೋಗ್ತಾರೆ ಇವ್ರಿಗೆ. ಅವ್ರ ಬಗ್ಗೆ ಪಲ್ಲಕ್ಕಿ ಹೇಗಿರುತ್ತೆ ಅಂತ ವರ್ಣನೆ ಮಾಡಿದ್ದಾನೆ. ಒಬ್ಬ ವ್ಯಕ್ತಿ ಮಲ್ಕೊಂಡು ಹೋಗ್ಬೋದು, ಅವನಿಗೆ ಬೇಕಾದ ವಸ್ತುಗಳನ್ನೆಲ್ಲ ಅದರಲ್ಲೇ ಇಟ್ಕೋಬಹುದು. ಅಂದ್ರೆ ಪುಸ್ತಕಗಳು ಇಂಥವೆಲ್ಲ ಇಟ್ಕೊಳ್ಬಹುದು ಅಂತ. ಇನ್ನೊಂದು ಅವನ ಸಾಮಾನು ಸರಂಜಾಮಿಗೆ ಇನ್ನೊಂದು ಪಲ್ಲಕ್ಕಿ ಇರ್ತದೆ. ಪಲ್ಲಕ್ಕಿಯವರು ಎಚ್ಚರಿಕೆ ಮಾತು ಹೇಳ್ತಾನೆ. ಪಲ್ಲಕ್ಕಿಯವರು ಕೇಳದಷ್ಟು ದುಡ್ಡು ನಾವು ಕೊಡಬಾರದು, ಚೌಕಾಸಿ ಮಾಡಬೇಕು. ಕೇಳದಷ್ಟು ದುಡ್ಡು ಕೊಟ್ಬಿಟ್ರೆ ಪುನಃ ಕೊಡಿ, ಇನ್ನೂ ಕೊಡಿ ಅಂತ ಇರ್ತಾರೆ. ಕೊನೆಗೆ ಒಂದು ಕುರಿ ಆದರೂ ಕೊಡಿಸಿ ಅಂತ ಹೇಳ್ತಾರೆ ಅಂತಾನೆ. ಈ ಪಲ್ಲಕ್ಕಿ ಹೊರಬರ ಕೆಲಸ ಅಷ್ಟೇ ಅಲ್ಲ, ಇವನ ಬಟ್ಟೆ ಎಲ್ಲ ಒಗೆದು ಕೊಡ್ಬೇಕಾಗುತ್ತೆ, ಅಡಿಗೆ ಮಾಡ್ಕೊಡ್ಬೇಕಾಗುತ್ತೆ, ಇದನ್ನೆಲ್ಲ ಮಾಡ್ಬೇಕಾಗುತ್ತೆ. ಈತನ ಮುಂದೆ ಮಾರನೇ ದಿನ ಏನನ್ನ ನೋಡ್ದ ದಸರಾದಲ್ಲಿ ಅನ್ನೋದನ್ನ ಮುಂದೆ ತಮ್ಮ ಮುಂದೆ ಇಡ್ತೀನಿ. ಇಲ್ಲಿವರೆಗೆ ನಮಸ್ಕಾರ ಎಲ್ಲರಿಗೂ.